शिमोगा शहर के लश्कर मोहल्ला में मौजूद अंजुमन इस्लाहुल मुस्लिमीन की जानिब से आज लश्कर मोहल्ला में मीलादुन्नबी सल्लल्लाहु अलैहि वसल्लम के जलसे का इनेकाद किया गया था, जिसमें मुख्तलिफ मज़ाहिब की मजहबी रहनुमाओं ने भी शिरकत की थी। इस जलसे में बसवा केंद्रा के स्वामी जी ने खिताब करते हुए कहा कि हज़रत मोहम्मद मुस्तफ़ा सल्लल्लाहु अलैहि वसल्लम ने दुनिया को अमन का पैगाम दिया है। उन्होंने ज़रूरतमंदों की ज़रूरतों को पूरा करने के लिए तालीमात दी हैं। इनका पैगाम सारी इंसानियत के लिए रहा है और इन पैगामात को हमें अपनी ज़िंदगियों में अपनाने की ज़रूरत है। इस मौके पर फादर पीयूष डिसूजा ने कहा कि इस्लाम अमन और शांति का पैगाम देता है। दुनिया का हर मज़हब एक दूसरे की इज़्ज़त करने और एक दूसरे की मदद करना सिखाता है। आज इंसानियत को यही चाहिए। जामिया मस्जिद के खतीब व इमाम मौलाना ग़ुलाम बरकाती ने अपने खिताब में कहा कि मीलादुन्नबी सल्लल्लाहु अलैहि वसल्लम के मौके पर मुस्तहक़ अफराद को जो कपड़े तकसीम किए जा रहे हैं वो बहुत ही खुश आइंद बात है। इस्लाम ने दूसरों की मदद करने का हुक्म दिया है और इसका काम को अंजाम देते हुए अंजुमन कमेटी के ज़िम्मेदारों ने नबी करीम सल्लल्लाहु अलैहि वसल्लम की सुन्नत अदा की है। उन्होंने दुआ की कि अंजुमन के ज़िम्मेदारों को अल्लाह ताला मुस्तक़बिल में भी इस तरह के काम करने का जज्बा अता करे और वो इंसानियत के लिए काम करें। सज्जादा नशीन सैयद पीर पाशा हफीज़ क़ादरी ने इस मौके पर दुआ की। इस मौके पर अंजुमन के सदर मोहम्मद हुसैन, सेक्रेटरी सैयद खादर ज़फ़रुल्लाह, कांग्रेस के लीडर एम श्रीकांत, साउथ ब्लॉक कांग्रेस के सदर कलीम पाशा, एडवोकेट श्रीपाल, सूफ़ी मोहम्मद शफ़ी, साबिक़ रुकन असम्बली के बी प्रसन्ना कुमार, दारुल उलूम क़ादरिया चिश्तिया के सदर अनवर साहब, अंसर अहमद अन्नू वगैरह मौजूद थे। ब्यूरो रिपोर्ट, इनक़लाब न्यूज़, शिमोगा। ಹೊಂದಾಣಿಕೆಯಿಂದ ಬಾಳಿದ್ರೆ ಮಾತ್ರ ನಿಮಗೆ ಮಾನವ ಅಂತ ಗೊತ್ತಾಗತ್ತೆ, ಇಲ್ಲದಿದ್ರೆ ಮಾನವ ಅಲ್ಲದ ಮನುಷ್ಯ ಅಂತ ನಮ್ಮ ಪ್ರವಾದಿ ಹೇಳಿದ್ದಾರೆ. ಅದೇ ರೀತಿ ಈ ನಮ್ಮ ರಕ್ಷಲ್ ಮೌಲದ ಎಲ್ಲ ಯುವಕರು ಈ ಜಿಲ್ಲೆಗೆ ಈ ಮುಲ್ಲಾದಿಂದ ಒಂದು ಸಂದೇಶ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಮುಂದುವರಿಸಿಕೊಂಡು ಇಲ್ಲಿಂದ ಯುವಕರು ಹೋಗಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಒಂದು ಆಂಗ್ಲ ಭಾಷೆಯೊಳಗೆ ಒಂದು ನುಡಿಗಟ್ಟಿದೆ, ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅಂತ ಹೇಳಿ. ದೊಡ್ಡ ಮನುಷ್ಯರೆಲ್ಲರೂ ಒಂದೇ ತರ ಯೋಚನೆ ಮಾಡ್ತಾರೆ ಅಂತ. ಹಾಗಾಗಿ ಯಾವ ಧರ್ಮದ ಗ್ರಂಥಗಳನ್ನು ತೆಗೆದು ನೋಡಿದ್ರು ಕೂಡ ಈ ಪ್ರವಾದಿಯವರು ಹೇಳಿದ ಹಾಗೆ ಬಡವರಿಗೆ ಸಹಕಾರ ಮಾಡು, ಹಂಚಿಕೊಂಡು ಉಣ್ಣು, ಕಷ್ಟಪಟ್ಟು ದುಡಿದಿರ್ತಕ್ಕಂಥದ್ದು ಒಬ್ಬನೇ ಉಣ್ಬೇಡ, ದಾನ ಮಾಡುವಂತ ಮನಸ್ಥಿತಿಯನ್ನು ಬೆಳೆಸ್ಕೊ ಅನ್ನುವಂಥ ಮಾತುಗಳೇನು ಹೇಳಿದಾರಲ್ಲ, ಅಂಥದೇ ಮಾತುಗಳನ್ನ ಎಲ್ಲ ಧರ್ಮಗಳಲ್ಲೂ ಕೂಡ ಹೇಳಿರ್ತಾರೆ. ಕಳ್ಳತನ ಮಾಡಬೇಡ, ಕೊಲೆ ಮಾಡಬೇಡ, ಸುಲಿಗೆ ಮಾಡಬೇಡ, ಸುಳ್ಳು ಹೇಳಬೇಡ, ಇಂಥವೆಲ್ಲವೂ ಕೂಡ ನೈತಿಕ ಮೌಲ್ಯಗಳು. ಇವು ಧರ್ಮಗಳನ್ನ ಮೀರಿ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ದೊಡ್ಡವನು ಮಾಡೋದಕ್ಕೆ ಇರಬೇಕಾಗಿರ್ತಕ್ಕಂಥ ಮೌಲ್ಯಗಳಿವು. ನಿನ್ನೆ ತಾನೇ ಕಳೆದ ವಾರ 5ನೇ ತಾರೀಕು ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದ ದಿನದ ಪ್ರಯುಕ್ತ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಬಹಳ ಸಂತೋಷ ಸಂಭ್ರಮದಿಂದ ನಿನ್ನೆ ಇಡೀ ಶಿವಮೊಗ್ಗ ನಗರದಲ್ಲಿ ಅಲಂಕಾರವನ್ನು ಮಾಡಿ ಮೆರವಣಿಗೆಯನ್ನು ಕೂಡ ಮಾಡಿರೋದು. ಇನ್ನು ಎಲ್ಲರೂ ಮೆರವಣಿಗೆ ಸುಸ್ತನ್ನ ಕಳೀತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಭಾಗದಲ್ಲಿ ನಮ್ಮ ಎಲ್ಲ ಯುವ ಮಿತ್ರರೆಲ್ಲ ಸೇರಿ ಲಷ್ಕರ್ ಮಹಲ್ಲದ ಎಲ್ಲ ಸಮಾಜದ ಪ್ರಮುಖರು ಮುಖಂಡರೆಲ್ಲ ಸೇರಿ ತಾಯಂದಿರಿಗೆ ಬಟ್ಟೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಗುರುಗಳಾದ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ದು ಕೂಡ ಶಾಂತಿಯನ್ನ ಬೋಧನೆಯನ್ನ ಮಾಡಿದ್ರು. 6ನೇ ಶತಮಾನ ಆವತ್ತೇ ಅವರು ಮುಂದಿನ ದಿನಗಳಲ್ಲಿ ಏನೇನಾಗತ್ತೆ ಅಂತ ಅವತ್ತೇ ಹೇಳಿದ್ರು ಅನ್ಸತ್ತೆ, ಶಾಂತಿಯಿಂದ ಎಲ್ಲರೂ ಇರಬೇಕು ಅಂತೇಳಿ. ಅವರ ಮಾತಿನಂತೆ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ನಮ್ಮ ಜೀವನವನ್ನು ನಡೆಸಬೇಕು. ಆಗಲೇ ಅವರಿಗೆ ಅವರ ಹುಟ್ಟಿದ ಹಬ್ಬ ಈದ್ ಮಿಲಾದ್ ಹಬ್ಬವನ್ನು ನಾವು ಅವರ ಇಷ್ಟದ ಪ್ರಕಾರ ಮಾಡಿದಂಗೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಒಂದು ಒಳ್ಳೆಯ ಸತ್ಕಾರ್ಯ, ಧರ್ಮ ಕಾರ್ಯ, ಈ ಕೆಲಸವನ್ನ ಮಾಡ್ತಾ ಇರುವಂತಹ ಹುಸೇನ್ ಮತ್ತು ನಮ್ಮ ಎಲ್ಲ ಈ ಭಾಗದ ಪ್ರಮುಖರೆಲ್ಲರಿಗೂ ಕೂಡ ಇಡೀ ಶಿವಮೊಗ್ಗ ನಗರದ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಈ ರೀತಿಯ
ಸಹಾಯವನ್ನ ಕೊಡುವಂತಹ, ಸಹಾಯವನ್ನ ಮಾಡುವಂತಹ ಕೆಲಸಗಳು ಇನ್ನೂ ಹೆಚ್ಚು ಹೆಚ್ಚು ಆಗಬೇಕು. ಈ ಭಾಗದಿಂದ ಜನರ ಆಶೀರ್ವಾದ, ತಾಯಂದಿರ ಅಕ್ಕ ತಂಗಿಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕು.